ಗೃಹ ಜ್ಯೋತಿದು ಏನೋ ಮರುಪರಿಶೀಲನೆ ಅರ್ಜಿ ಗಿರ್ಜಿ ಅಂತ ಶುರು ಮಾಡಿದ್ದಾರೆ. ಯಾತಕ್ಕೆ ಅದನ್ನೆಲ್ಲ ತಗೋತಾ ಇದ್ದಾರೆ ಅಂದರೆ ಬಹುಶಃ ಎಲ್ಲೋ ಅವರು ಮುಂದಿನ ಚುನಾವಣೆ 28 ಚುನಾವಣೆ ಅದಕ್ಕೆಲ್ಲ ಮಾಹಿತಿ ಬೇಕಲ್ಲ. ಆ ಮಾಹಿತಿ ಪಡೀಲಿಕ್ಕೂ ಸರ್ಕಾರದಿಂದ ಇರ್ತಕ್ಕಂಥ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಖರ್ಚಾಗಬಾರ್ದು ಇವರಿಗೆ. ಏಕೆಂದರೆ ಇಲ್ಲೆಲ್ಲೋ ನಿಮ್ಮ ಸುಜಾತ ಥಿಯೇಟ್ರ್ ಎದುರುಗಡೆ ಯಾವುದೋ ಬಿಲ್ಡಿಂಗ್ನಲ್ಲಿ ಟಾಪ್ ಫ್ಲೋರ್ನಲ್ಲಿ ಮುಂದಿನ 28 ಚುನಾವಣೆ ಸ್ಟ್ರಾಟಜಿ ಮಾಡ್ತಾವ್ರಲ್ಲ, ಆ ಸ್ಟ್ರಾಟಜಿಗೆ ಇದು ಬೇಕಲ್ಲ, ಮಾಹಿತಿಗಳು, ಡೇಟಾ ಬೇಕಲ್ಲ. ಆ ಡೇಟಾಗೋಸ್ಕರವಾಗಿ ಗೃಹಲಕ್ಷ್ಮಿ ಆಯಿತು, ಈಗ ನಿಮ್ಮ ಗೃಹ ಜ್ಯೋತಿ ಯೋಜನೆಗೆ ಈಗ ಮನೆಗೆ ಜಾತಿಯಿಂದ ಹಿಡಿದು ಎಲ್ಲ ಸಮೀಕ್ಷೆಗಳು, ಆಮೇಲೆ ಎಲ್ಲ ಈಗ ಗೃಹಲಕ್ಷ್ಮಿಗೊಂದು ಫೋಟೋ ಅಂತೆ, SIRಗೊಂದು ಫೋಟೋ ಅಂತೆ, ಇನ್ನು ನಿಮ್ಮ ಗೃಹ ಜ್ಯೋತಿಗೊಂದು ಫೋಟೋ ಅಂತೆ, ಇನ್ನು ಅದು ಎಂಥದ್ದು ಇನ್ನೊಂದು ಇದೆಯಲ್ಲ ನಿಮ್ಮ ಬಸ್ಸಿಂದ ಏನದು ಶಕ್ತಿ ಅದಕ್ಕೂ ಬಹುಶಃ ಒಂದು ಫೋಟೋ. ಈ ಫೋಟೋಗೆ ಪಾಪ ಜನ ಎಷ್ಟು ಖರ್ಚು ಮಾಡ್ಬೇಕು ದುಡ್ಡು. ಇದು ಈ ಸರ್ಕಾರದ ನಡವಳಿಕೆ ಏನಿದೆ ಅದರ ಜೊತೆಗೆ ಈಗೇನೋ ಪಾಪ ಅನರ್ಹರ ಹೆಸರುಗಳನ್ನ ಡಿಲೀಟ್ ಮಾಡ್ತಾರಂತೆ. ಈಗ ಜ್ಞಾನೋದಯ ಆಗಿದೆ 3 ವರ್ಷ ಆದಮೇಲೆ. 3 ವರ್ಷ ಏನು ಮಾಡ್ತಾ ಇದ್ರು? ಅದನ್ನೇ ಹೇಳೋದು. ಈಗ ಪಾಪ ಇವರು ಬಂದ ಮೇಲೆ ಅನರ್ಹ ಪಟ್ಟಿಯನ್ನು ತೆಗೆದಾಕಿ ಇವತ್ತೇನು ನಿಜವಾದ ಫಲಾನುಭವಿಗಳೇನಿದ್ದಾರೆ ಅವ್ರಿಗೆ ಕೊಡ್ತಾರಂತೆ. ಅದರಿಂದ ಇದೆಲ್ಲ ಏನು ನಡೀತಾ ಇದೆ ರಾಜ್ಯದಲ್ಲಿ, ಪತ್ರಿಕೆ ತೆಗೆದ್ರೆ ಹಲವಾರು ಪತ್ರಿಕೆಯಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಯಾವ್ಯಾವ ಭಾಗದಲ್ಲಿ ಇಂಥ ರೋಡು, ಇಂಥ ಕಾರ್ನರು ನೋಡಿ ಕಸ ಇಷ್ಟು ಬಿದ್ದಿದೆ ಅಂತೇಳಿ ಪ್ರತಿದಿನ ಫೋಟೋ ಹಾಕ್ತೀರಿ. ಇವತ್ತು ಈ ಕಾರಲ್ಲಿ ಬರಬೇಕಾದ್ರೆ ನೋಡ್ತಾ ಇದ್ದೇನೆ, ಡೆಲ್ಲಿಯಿಂದ ಬಂದು ಪ್ರತಿನಿತ್ಯ ಫೋಟೋ ಹಾಕೊಂಡು ಕೂತವ್ರೆ ನಿಮ್ಮ ಮಾಧ್ಯಮ ಸ್ನೇಹಿತರು. ಅದರ ಬಗ್ಗೆ ಗಮನ ಇಲ್ಲ. ಇಲ್ಲಿ ಬರೀ ಈ ಕತೆ ಹೇಳ್ಕೊಂಡು ಹೊರಟಿದೆ.